Hello, hi, welcome back to my channel. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಆ್ಯಕ್ಚುಲಿ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಮಕ್ಕಳಿಗೆ ಟಾಯ್ಸ್ ತೊಗೊಂಡು ಬರೋಣ ಅಂತ, ಅಂದರೆ ಕಾರು ಅಥವಾ ಗಾಡಿ ಏನಾದರೂ ಅವ್ರಿಗೆ ಕೊಡ್ಸೋಣ ಅಂತ. ಹಾಗೆ ಐಪ್ಯಾಡ್ ಕೂಡ. ಸೊ ಹಾಗಾಗಿ ನಮ್ಮಮ್ಮ ಸುಮಾರು ದಿನದಿಂದ ಹೇಳ್ತಾಯಿದ್ರು ಕಾರು, ಮತ್ತು ಅವ್ನು ಕೇಳ್ತಾ ಇದ್ದ ಕಾರ್ ಬೇಕು, ಜೀಪ್ ಬೇಕು ಅಂತೆಲ್ಲ. ಹಾಗೆ ಇವಳು ಐಪ್ಯಾಡ್ ಬೇಕು ಅಂತ ಇದ್ಲು. ಸೊ ಹಾಗಾಗಿ ಅದನ್ನು ತೊಗೊಂಡು ಬರೋಣ ಅಂತ ಈಗ ನಮ್ಮಮ್ಮ ನನ್ನ ತಮ್ಮನೂ ಬಂದಿದ್ದಾರೆ. ಸೊ ಅವ್ರ ಜೊತೆ ಈಗ ನಾವು ಬಾನಸವಾಡಿಗೆ ಹೋಗ್ತಾ ಇದ್ದೀವಿ. ತುಂಬಾ ರಿಸರ್ಚ್ ಮಾಡಿದ್ವಿ ಎಲ್ಲಿ ನಮಗೆ ಕ್ವಾಲಿಟಿ ಆಗಿರುವಂಥದ್ದು ಸಿಗುತ್ತೆ, ಬ್ಯಾಟ್ರಿ ಲೈಫ್ ಯಾವ ಥರ ಇರುತ್ತೆ, ಹಾಗೆ ಅದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು. ಹಾಗೆ ನಾವು ಡೈರೆಕ್ಟಾಗಿ ಅಲ್ಲೇ ಹೋಗಿ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯೂಟ್ಯೂಬಲ್ಲೆಲ್ಲ ನಾವು ರಿಸರ್ಚ್ ಮಾಡಿದ್ವಿ, ನಮಗೆ ಒಂದು ಶಾಪ್ ಸಿಕ್ತು. ಸೊ ಹಾಗಾಗಿ ಈಗ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ಇನ್ನು ಏನೇನು ಪ್ಲ್ಯಾನ್ಸ್ ಚೇಂಜ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಕಾರೇ ತೊಗೋತೀವೋ, ಜೀಪೇ ತೊಗೋತೀವೋ, ಅಥವಾ ಅವನು ಬೈಕ್ ಏನಾದರೂ ತೊಗೊತಾನ ಅದು ಗೊತ್ತಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತೆ. ಸೊ ನೋಡೋಣ ಬನ್ನಿ ನಾವು ಏನು ತೊಗೊತೀವಿ. ಹಾಗೆ ಅದು ಅನ್ಬಾಕ್ಸ್ ಕೂಡ ನಾನು ಮಾಡಿ ಅದ್ರ ರಿವ್ಯೂಸ್ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ನಾನು ಮಾತಾಡ್ತೀನಿ. ನಾವೆಲ್ಲ ಹೋಗ್ತಾ ಇರೋದು ಇವಾಗ? ನಾವಿವಾಗ ನನಗೆ ಕಾರ್ ತಗೊಳಕ್ ಹೋಗ್ತಿದ್ದೀನಿ. ನನಗೆ ಐಪ್ಯಾಡ್ ಪ್ಯಾಡ್, ಆಮೇಲೆ ನಂಗೆ ಜೀಪ್ ತಗೊಳಕ್ಕೆ ಜೀಪು. ನಾವು ಬಂದಿದ್ದು ಐಸಾಕಾ ಟಾಯ್ಸ್ ಶಾಪ್ಗೆ. ಇದಿರೋದು ಬಾನಸವಾಡಿಯಲ್ಲಿ. ನಾವು ತುಂಬಾ ಯೂಟ್ಯೂಬಲ್ಲಿ ರಿಸರ್ಚ್ ಮಾಡಿ ಕೊನೆಗೆ ನಾವು ಈ ಒಂದು ಶಾಪ್ನ ಚೂಸ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಎಲ್ಲ ಥರ ಕಾರ್ಸ್ ಆಗಿರ್ಬೋದು, ಬೈಕ್ಸ್ ಆಗಿರ್ಬೋದು, ಸ್ಕೂಟರ್ಸ್ ಆಗಿರ್ಬೋದು, ಎಲ್ಲನೂ ಇದೆ. ಬೆನ್ಸ್ ಅಂತೆ, BMW ಅಂತೆ, ಯಪ್ಪ ಎಲ್ಲ ಥರ ಕಾರ್ಸ್ ಕೂಡ ಇಲ್ಲಿದೆ. ಸೊ ಜೀಪ್ ಕೂಡ ಅವೈಲೇಬಲ್ ಇದೆ. ಸೊ ನನಗೆ ತುಂಬಾ ಇಷ್ಟ ಆಯಿತು. ಇಲ್ಲಿ ಹೆಂಗಿದೆಯೋ? ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಇಷ್ಟ ಆಯ್ತಾ ವಾಯು? ಇಷ್ಟ ಆಯ್ತಾ? ಅವನಂತೂ ಆ ಬೈಕ್ ಬಿಟ್ಟು ಇಳಿಲೇ ಇಲ್ಲ. ಅವನಿಗೆ ಅದೇ ಬೈಕ್ ಇಷ್ಟ ಆಗಿದೆ. ಅದು ಪೊಲೀಸ್ ಬೈಕ್ ಅಂತೆ. ಸೊ 100 kgsವರೆಗೂ ವೆಯ್ಟ್ ತಡೆಯುತ್ತಂತೆ. ಸೊ ಹಾಗಾಗಿ ಅವರು ಮೇಡಮ್ ನೀವು ಟ್ರೈ ಮಾಡಿ ಅಂದರು. ಸೊ ನಾನು ಕೂತ್ಕೊಂಡು ಟ್ರೈ ಮಾಡ್ತಾ ಇದ್ದೆ. ತುಂಬಾ ಚೆನ್ನಾಗಿತ್ತು. ಅವನು ಕೂಡ ಅದೇ ಬೈಕ್ನ ಇಷ್ಟಪಟ್ಟ. ಸೊ ಹಾಗಾಗಿ ನಾವು ಅದೇ ಬೈಕ್ನೇ ಬುಕ್ ಮಾಡಿ ಹಾಗೆ ಅವರು ಇಮಿಡಿಯೇಟಾಗಿ ನಮಗೆ ಗೋಡೌನಿಂದ ತೊಗೊಂಡು ಬಂದು ಕೊಟ್ಟರು. ಅವರು ಅಲ್ಲೇ ನಮ್ಮ ಮುಂದೆನೇ ನೀಟಾಗಿ ಓಪನ್ ಮಾಡಿ ಗಾಡಿ ಏನಾದರೂ ಡ್ಯಾಮೇಜ್ ಇದೆಯಾ ಏನು, ಅಥವಾ ಆಕ್ಸೆಸರೀಸ್ ಏನಾದರೂ ಮಿಸ್ಸಿಂಗ್ ಇದೆಯಾ ಅಂತ ಎಲ್ಲ ನಮ್ಮ ಮುಂದೆನೇ ಚೆಕ್ ಮಾಡಿದ್ರು. ಅದಾದಮೇಲೆ ಅವರು ನೀವು ಹಾಗೆ ತೊಗೊಂಡು ಹೋಗ್ತೀರಾ ಅಥವಾ ನಾವೇ ಇಲ್ಲೆಲ್ಲ ಫಿಟ್ಟಿಂಗ್ ಮಾಡಿ ಬೇಕಾದರೂ ನೀವು ಕೊಡ್ತೀವಿ, ನೀವೇ ತೊಗೊಂಡೋಗಿ ಅಂತ ಅಂದರು. ಸೊ ನಮಗೆ ಗಾಡಿನಲ್ಲಿ ಕೂಡ ಜಾಗ ಇತ್ತು ಕಾರಲ್ಲಿ. ಸೊ ಹಾಗಾಗಿ ನಾವು ಅಲ್ಲೇ ಎಲ್ಲ ಆಕ್ಸೆಸರೀಸ್ ಎಲ್ಲ ಅವ್ರ ಹತ್ರನೇ ಎಲ್ಲನೂ ನಾವು ಫಿಟ್ಟಿಂಗ್ ಮಾಡಿಸ್ಕೊಂಡು ಆಮೇಲೆ ನಮ್ಮ ಕಾರ್ನಲ್ಲಿ ನಾವು ತೊಗೊಂಡು ಹೋದ್ವಿ. ಸೊ ಫೈನಲಿ ನೋಡಿ ಗಾಡಿ ಹೇಗಿದೆ ಅಂತ. ಕಡಿಮೆ ಬೇಕಾದ್ರೆ ಲಾಂಗ್ ಪ್ರೆಸ್ ಮಾಡಿ ಕಡಿಮೆ ಆಗುತ್ತೆ. ಹಾಗೆ ಇದರಲ್ಲಿ ಇನ್ನೊಂದು ಇಷ್ಟ ಆಗಿದ್ದೇನು ಅಂದರೆ ಫೋನ್ಗೆ ಬ್ಲೂಟೂತಲ್ಲಿ ಕನೆಕ್ಟ್ ಮಾಡಿಕೊಂಡು ನಮ್ಗೆ ಯಾವುದು ಮ್ಯೂಸಿಕ್ಸ್ ಬೇಕು ಅಥವಾ ಯಾವುದೇ ಸಾಂಗ್ಸ್ ಬೇಕಿದ್ರೂ ನಾವು ಕನೆಕ್ಟ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ಅದರಲ್ಲೇ ಕೆಲವೊಂದು ಇರುತ್ತಲ್ವ, ಅದರಲ್ಲಿರೋ ಮ್ಯೂಸಿಕ್ಸೇ ಕೇಳಬೇಕು ಅಂತ, ಆ ಥರ ಏನೂ ಇಲ್ಲ. ಸೊ ಅದೊಂದು ಆಪ್ಷನ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದು ಕ್ರೋಮಾ ಶೋರೂಮ್ಗೆ. ನಾವು ಬರೀ ಟ್ಯಾಬ್ ಒಂದೇ ತೊಗೊಳ್ಳೋದು ಅಂತ ಅಂದ್ಕೊಂಡಿದ್ವಿ. ನಮ್ಗೆ ಐಡಿಯಾ ಕೂಡ ಇರಲಿಲ್ಲ. ನಾನು ಫೋನ್ ತೊಗೊತೀನಿ, ಹಾಗೆ ನಮ್ಮ ಹಸ್ಬೆಂಡ್ ಕೂಡ ಫೋನ್ ತೊಗೋತಾರೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಹೋದ್ಮೇಲೆ ತುಂಬಾ ಟೈಮ್ ಹಿಡಿತು. ಆಮೇಲೆ ಫೈನಲಿ ನಾವು ತುಂಬ ರಿಸರ್ಚ್ ಮಾಡಿ ತುಂಬಾ ನೋಡಿ ಅದಾದಮೇಲೆ ಫೈನಲಿ ನಾವು ಇವಾಗ OnePlus ತೊಗೊಂಡ್ವಿ ಐಪ್ಯಾಡು. ಹಾಗೆ ನನ್ನ ಹಸ್ಬೆಂಡ್ ಸಹ iPhone 16e ತೊಗೊಂಡ್ರು. ಯಾವ ಫೋನ್ ಅದು? 16
16 ಗಣೇಶನ ತೆಗಿಬೋದಲ್ಲ. ಕಂಗ್ರ್ಯಾಚುಲೇಷನ್ಸ್. ಅದಾದಮೇಲೆ ನನ್ನ ಫೋನ್ ಕೂಡ ಅನ್ಬಾಕ್ಸ್ ಮಾಡಿದೆ, ಸ್ಯಾಮ್ಸಂಗ್ ಫೋನು. ಸೊ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಅವತ್ತಿನ ದಿನ ನಾನು ತೊಗೊತೀನಿ ಅಂತ ಅಂದ್ಬಿಟ್ಟು. ಐ ಡೋಂಟ್ ನೋ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನಾಗಿರ್ಬೋದು, ನಮ್ಮ ಹಸ್ಬೆಂಡ್ ಆಗಿರ್ಬೋದು ತೊಗೊಂಡ್ವಿ ಇಬ್ಬರೂ. ನಾವು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಸೊ ತುಂಬಾ ಖುಷಿ ಆಯಿತು. ಸೊ ಅನ್ಎಕ್ಸ್ಪೆಕ್ಟೆಡ್ ವರ್ಕ್ಸ್ ಅಂತ ಹೇಳ್ತಾರಲ್ಲ, ಸೊ ಇಟ್ ರಿಯಲಿ ವರ್ಕ್ಡ್ ಅವತ್ತಿನ ದಿನ. ಸೊ ಐ ಆಮ್ ವೆರಿ ಹ್ಯಾಪಿ. ಐ ಶುಡ್ ರಿಯಲಿ ಥ್ಯಾಂಕ್ ಟು ಮೈ ಹಸ್ಬೆಂಡ್. ಥ್ಯಾಂಕ್ ಯು ಸೋ ಮಚ್ ಲೋಕಿ. ಜಸ್ಟ್ ಇವಾಗ ಮನೆಗೆ ರೀಚ್ ಆದ್ವಿ. ಸೊ ನಾವು ಹೋಗಿದ್ದು ಮಧ್ಯಾಹ್ನ, ಬಂದಿದ್ದು ರಾತ್ರಿ 8 ಗಂಟೆಗೆ. ಬಂದ ಮೇಲೆ ಊಟ ಎಲ್ಲ ಮುಗಿಸಿ ಇವಾಗ ನಾನು ಮನೆಗೆ ಬಂದಮೇಲೆ ನಾನು ಓಪನ್ ಮಾಡ್ತಾ ಇದ್ದೀನಿ ಟ್ಯಾಬ್ಲೆಟು ಮತ್ತು ಫೋನ್ ಆಗಿರ್ಬೋದು. ಅಲ್ಲಿ ಜಸ್ಟ್ ಸುಮ್ಮನೆ ಒಂದು ಸತಿ ಓಪನ್ ಮಾಡಿ ಇಟ್ಟಿದ್ದಷ್ಟೇ, ಯಾವುದೇ ರೀತಿ ನಾನಲ್ಲಿ ಯೂಸ್ ಮಾಡಿಲ್ಲ. ಸೊ ಇವಾಗ ಯೂಸ್ ಮಾಡೋಣ ಅಂತ ಹೇಳಿ ನಾನು ಹಾಗೆ ನಿಮಗೂ ತೋರಿಸ್ದಂಗೆ ಆಗತ್ತೆ ಅಂತ ಹೇಳಿ ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಸಿ, ದಿಸ್ ಇಸ್ OnePlus. ಇದು ತುಂಬಾ ಚೆನ್ನಾಗಿದೆ ಅಂತೆ. ಇದು ಮಕ್ಕಳಿಗೆ ಅಂತಲೇ ನಾನು ತೊಗೊಂಡಿದ್ದೆ. ಎಸ್ಪೆಷಲಿ ಜಾಸ್ತಿ ಫೋನ್ ಅಂತ ಇರ್ತಾರೆ. ಸೊ ಹಾಗಾಗಿ ನಾನು ತುಂಬ ರೇರ್ ಫೋನ್ ಕೊಡೋದು. ಹಾಗಾಗಿ ಮನೇಲಿ ಒಂದಿರಲಿ ಐಪ್ಯಾಡ್. ಹಾಗೆ ನಾನು ಮತ್ತು ನಮ್ಮ ಹಸ್ಬೆಂಡ್ ಮಾರ್ನಿಂಗ್ ಈಗೆಲ್ಲಾದರೂ ಜಿಮ್ಗೆ ಹೋಗ್ತಾ ಇರ್ತೀವಿ. ಸೊ ಆಗ ನನ್ನ ಫೋನ್ ಮನೇಲಿ ಇಟ್ಟೋಗಿರ್ತೀನಿ. ಹಾಗಾಗಿ ಇಬ್ರಿಗೂ ಅವೈಲೇಬಲ್ ಇರಲಿ ಅಂತ ಹೇಳಿ ನಾನು ಇದನ್ನು ಚೂಸ್ ಮಾಡಿದ್ದು. ಆಮೇಲೆ ಇದು ನಮ್ಮಮ್ಮ ಗಿಫ್ಟ್ ಮಾಡಿದ್ದು ನನ್ನ ಮಗಳಿಗೆ. ಸೊ ಯಾವಾಗಲೂ ಐಪ್ಯಾಡ್ ಅಂತ ಕೇಳ್ತಾನೆ ಇರ್ತಾಳೆ, ಗೇಮ್ಸ್ ಆಡೋಕ್ಕೆ ಅದಕ್ಕೆ ಅಂತೆಲ್ಲ. ಸೊ ಹಾಗಾಗಿ ಅವರೇ ಆಯಿತು ಹಂಗೆ ಹೋಗಿ ತೊಗೊಳ್ಳೋಣ ಅಂತ ಹೇಳಿ ಕಾರ್ ಹೋಗಿ ಈಗ ಗಾಡಿ ತೊಗೊಂಡ್ವಿ. ಅದನ್ನು ಕೂಡ ನಾನು ಹಾಕ್ತೀನಿ ವಿಡಿಯೋನ. ಅವನಿಗೆ ಬೈಕ್ ಇಷ್ಟ ಆಯಿತು ಅಂತ ಬೈಕ್ನ ಚೂಸ್ ಮಾಡ್ದ. ಆಮೇಲೆ ಇವಳು ಬಂದು ಐಪ್ಯಾಡ್ನ ಚೂಸ್ ಮಾಡಿದ್ವಿ. ಸೊ ನಾನು ಬಿಲೋ 10 ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ಹೋದ್ಮೇಲೆ ಯಾವುದೂ ಬಿಲೋ 10 ಐಪ್ಯಾಡೇ ಇಲ್ಲ. ಸೊ ಎಲ್ಲ ಅಬೌವ್ 17, 15 ಆ ಥರನೇ ಇದೆ. ಸೊ ಆಮೇಲೆ ತೊಗೊತೀವಿ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ ಅಂತ ಹೇಳಿ OnePlus ಚೆನ್ನಾಗಿದೆ ಅಂತ ಅಂದರು. ಸೊ OnePlus ತೊಗೊಂಡ್ವಿ. ಸೊ ಅವ್ರಿಗೆ ಫರ್ದರ್ ಏನಾದರೂ ಫ್ಯೂಚರಲ್ಲಿ ಏನಾದರೂ ಅದು ಇದು ಏನಾದರೂ ನೋಟ್ಸು ಅದು ಇದು ಏನಾದರೂ ಯೂಸ್ ಮಾಡುವಂಥದ್ದಿದ್ರೆ ಎಲ್ಲ ಇದರಲ್ಲಿ ಯೂಸ್ ಮಾಡಿಕೊಳ್ಳಿ ಅಂತ ಹೇಳಿ ಒಂದೇ ಸತಿ ತೊಗೊಳ್ಳೋಣ ಅಂತ ತೊಗೊಂಡಿದ್ದು. ಅದಾದಮೇಲೆ ನನಗೆ ಅಂತ ನಾನು ಗ್ಯಾಲಕ್ಸಿ A36 5Gನ ತೊಗೊಂಡೆ. ಇದು ಬರೀ ನನಗೆ ಶೂಟಿಂಗ್ ಪರ್ಪಸ್ಗೆ ಮಾತ್ರ ಯೂಸ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಆಲ್ರೆಡಿ ವಿವೋ ಇದೆ ನನ್ನ ಹತ್ರ, ಅದನ್ನು 3 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಸೊ ನನಗೆ ಏನು ಅಷ್ಟು ಫೋನ್ ಕ್ರೇಜ್ ಇಲ್ಲ. ಅದು ಆಲ್ರೆಡಿ ಸುಮಾರು ಸತಿ ಬಿದ್ದು ಎಲ್ಲ ಹಾಳಾಗಿದೆ ಫೋನು. ಬಟ್ ಆದರೂ ತುಂಬ ಚೆನ್ನಾಗಿದೆ, ಒಂಥರ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಹಾಗಾಗಿ ನಾನು ಇನ್ನೊಂದು ಫೋನ್ ತೊಗೊಳಕ್ಕೆ ನನಗೆ ಖಂಡಿತ ಇಷ್ಟ ಇಲ್ಲ. ಹಾಗಾಗಿ ಜಸ್ಟ್ ಫಾರ್ ಶೂಟಿಂಗ್ ಪರ್ಪಸ್ಗೆ ಸ್ವಲ್ಪ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿರಲಿ ಅಂತ ಹೇಳಿ ಶೂಟಿಂಗ್ದೇ ಒಂದು ಸಪ್ರೇಟ್ ಫೋನ್ ಇಟ್ಕೊಳ್ಳೋಣ ಅಂತ ನಾನು ಈ ಫೋನ್ನ ಚೂಸ್ ಮಾಡಿದ್ದು. ನನಗೆ ತುಂಬಾ ಇಷ್ಟ ಆಯಿತು ಇದು. ಹಾಗೆ ಇದು iPhone 16e ಕೂಡ ನಾವು ಶಾಪ್ ಮಾಡಿದ್ವಿ. ಇದು ನನ್ನ ಹಸ್ಬೆಂಡ್ದು. ಸೊ ಅವರು ಫಸ್ಟು iPhone 13 ಏನೋ ಇತ್ತು, ಆಮೇಲೆ ಈಗ ಅಪ್ಗ್ರೇಡೆಡ್ ವರ್ಷನ್ ತೊಗೊಂಡ್ರು iPhone 16e. ಸೊ ಈಗ ಇದು ಟ್ಯಾಬ್ಲೆಟ್ದು ಕಾಸ್ಟ್ ಬಂದು 22K ಏನೋ ಆಯಿತು. ನಮಗೆ ಅವರು ಡಿಸ್ಕೌಂಟಲ್ಲಿ 19K ಮಾಡಿಕೊಂಡ್ರು. ಆಮೇಲೆ ಸ್ಯಾಮ್ಸಂಗ್ದೇನು ಡಿಸ್ಕೌಂಟ್ ಇಲ್ಲ, ಇದು 37+ ಏನೋ ಆಯಿತು, 37 ಚೇಂಜ್ ಏನೋ ಆಯಿತು. ಸೊ ಇದರಲ್ಲೇನು ಡಿಸ್ಕೌಂಟ್ ಕೊಡಲಿಲ್ಲ ಅವರು. ಹೋಪ್ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.